ಹಾಯ್ ಗಾಯ್ಸ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆನೆ ಸೂರ್ಯ ಬಂದ್ಬಿಟ್ಟಿದ್ದಾರೆ. ಸೂರ್ಯ ಅಪರೂಪಕ್ಕೆ ಬಂದಿದ್ದ ಬೆಂಗಳೂರಿಗೆ, ಅದಕ್ಕೆ ಹಾಗೆ ಬಂದು ಇದು ನೋಡ್ತಿರೋದು ನೀವು ಬಾಳೆ ಹೂವು. ಇದು ಹೇಗೆ ಅಂದರೆ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನ ಪಲ್ಯ ಮತ್ತು ವಡೆ ಕೂಡ ಮಾಡ್ತಾರೆ. ನಮ್ಮ ಅಮ್ಮನೂ ಹೇಳ್ತಿದ್ರು ಆಚೆಗೆ ಹೋಗ್ಬಿಟ್ಟು ಹಬ್ಬದ ಐಟಮ್ ತಗೋಬಾ ಅಂತ. ಯಾವ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ. ವರ್ಷಕ್ಕೊಂದು ಹಬ್ಬದಲ್ಲಿ ಯಾಕೆ ನಮ್ಮ ಮದರ್ ಇಂಡಿಯಾ ಹತ್ರ ಬೈಸ್ಕೊಳ್ಳೋದು ಅಂತ ನಾವು ನೆಕ್ಸ್ಟ್ ಹೊರಟಿದ್ದೆ ಎಲ್ಲ ಹಬ್ಬದ ಐಟಮ್ ತರೋಕ್ಕೆ. ಈ ಹಬ್ಬದ ಟೈಮಲ್ಲಂತೂ ಮಾರ್ಕೆಟಿಗೆ ಕಾಲಿಡೋ ಅಷ್ಟು ಪೇಷನ್ಸ್ ನನಗಂತೂ ಇಲ್ಲ. ಮಿನಿ ಮಾರ್ಕೆಟ್ ಥರ ವಿಜಯನಗರ್ಗೆ ನಾನು ಹೋಗೋದು. ವಿಜಯನಗರಲ್ಲಿ ಎಲ್ಲ ಫೆಸ್ಟಿವಲಲ್ಲೂ ಅಲ್ಲೇ ಪರ್ಚೇಸ್ ಮಾಡೋದು. ಹಾಗೆ ನಮ್ಮ ಅಪ್ಪು ಬಸ್ ನೋಡ್ಕೊಂಡು ಖುಷಿಯಾಗಿ ಹೋದ ತಕ್ಷಣ ಪೆಂಗ್ವಿನ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ರೆಡ್ ವೆಲ್ವೆಟ್ ಅಂದರೆ ಇನ್ನು. ಹಾಗೆ ಬಂದು ನಾವು ವಿಜಯನಗರಕ್ಕೆ ತಲುಪಿದ್ವಿ. ನೋಡಿ, ನಾನು ಹೇಳಿದ್ದೆ ಮಿನಿ ಮಾರ್ಕೆಟ್ ಥರ ಅಂತ. ಇಲ್ಲಿ ಎಲ್ಲ ಥರ ಐಟಮ್ಸು, ನಾನು ನೋಡಿರೋ ಮಟ್ಟಿಗೆ ಎಲ್ಲ ಥರ ಐಟಮ್ಸು ಸಿಗುತ್ತೆ. ಒಂಥರ ಮಾರ್ಕೆಟ್ಗೆ ಹೋಗೋದೇ ಸ್ವಲ್ಪ ರಿಲೀಫ್ ಆಗುತ್ತೆ. ಹಾಗೆ ಬಂದು ಇಷ್ಟೊಂದು ಮಡಿಕೆಗಳಲ್ಲಿ ನನಗಿಷ್ಟ ಆ್ಯಕ್ಚುಲಿ ಈ ಥರ ಸಣ್ಣ ಸಣ್ಣದು ವಸ್ತುಗಳಂದ್ರೆ ಇಷ್ಟ. ತೊಗೊಂಡೆ, ಇಷ್ಟ ಆಯಿತು, ತೊಗೊಂಡೆ ಫೈನಲ್. ತಗೊಳ್ಳೋಣ ಇದೆ ನೋಡಿ, ಆಲ್ರೆಡಿ ಎಲ್ಲ ಬಂದಿದೆ. ಎಳ್ಳು ಎಲ್ಲ ಪ್ರತಿಯೊಂದು ಏನೇನು ಬೇಕೋ ಎಲ್ಲ ಬಂದಿದೆ. ಆಚೆಗಡೆನೇ ಬಂದ್ಬಿಟ್ಟು ವಾಪಸ್ ಎಲ್ಲ ತೊಗೊಂಡು ಒಳಗಡೆ ಇದ್ರೆ ಇನ್ನೂ ಅಟ್ರಾಕ್ಟ್ ಆಗ್ತಾನೆ ಇದೆ, ಬೇಕು ಅದು ಬೇಕು ಇದು ಬೇಕು ಅಂತ. ಆಲ್ರೆಡಿ ಎಲ್ಲ ಹಬ್ಬದ ತಯಾರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಫುಲ್ ಜನ, ಆ್ಯಕ್ಚುಲಿ ತುಂಬ ಜನ. ಈ ಗಿಫ್ಟ್ ಶಾಪ್ ನೋಡ್ತಿದ್ದೀರಲ್ಲ, ಇದೇ ಶಾಪಲ್ಲಿ ನಾನು ಎಲ್ಲ ಗಿಫ್ಟ್ಸ್ ತಗೊಳ್ಳೋದು. ಬಂದು ನೀವು ತಗೊಳ್ಳಿ. ಹಸು ನೋಡುವಾಗ ಒಂದು ಹಾಡು ಬಂತು. ಮುದ್ದಾದ ಮೂತಿ ಮನ್ಸು ಮರಕೋತಿ ಏಕಾಂಗಿ ಬಾಳ ಬಂಡಿ. ಫೈನಲ್ ಆಗಿ ಮನೆ ಹತ್ರ ಬಂತು. ನಾಗರಬಾವಿ ಸರ್ಕಲ್ ಹತ್ರ ಆಲ್ರೆಡಿ ಬಂದು ರೀಚ್ ಆದ್ವಿ. ನಾನು ಬಿಟ್ಟರು ಪಿಂಕುವ ನನ್ನೇ ಬಿಡಲ್ಲ ಅನಿಸುತ್ತೆ. ಓಕೆ ಗಾಯ್ಸ್, ಐ ಹೋಪ್ ನಿಮ್ಗೆ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಮತ್ತೆ ಪಾರ್ಟ್ 2 ವಿಡಿಯೋ ಒಂದಿಗೆ ಬರ್ತೀನಿ. ಬಾಯ್ ಬಾಯ್.